20,000 ಒಳಗೆ ಕುರಿ ಶೆಡ್ ಮಾಡ್ತೀವಿ ಅಂದಾಗ ಯಾರೂ ನಂಬಿರ್ಲಿಲ್ಲ. ಆದ್ರೆ ನಾವಿವತ್ತು ಬರೀ 15,000 ಒಳಗೆ ಸಿಂಪಲ್ ಆಗಿರುವಂತ ಕುರಿ ಮೇಕೆ ಶೆಡ್ ನ ಮಾಡ್ಕೊಂಡಿವಿ. ಇದ್ರ ಪ್ಲಾನಿಂಗ್ ಏನು, ಎಲ್ಲಿಂದ ಮಟೀರಿಯಲ್ ತಂದ್ವಿ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ವಿ, ಇನ್ ಡೀಟೇಲ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡೀನಿ ಈ ವಿಡಿಯೋದೊಳಗ. ಯಾರೆಲ್ಲ ಹೊಸದಾಗಿ ಕಡಿಮೆ ಬಜೆಟ್ ಒಳಗೆ ಕುರಿ ಸಾಕಾಣಿಕೆ ಮಾಡ್ಬೇಕಂತಿರ್ತೀರಿ ಅವ್ರಿಗೆಲ್ಲ ಯೂಸ್ ಆಗುತ್ತಾ. ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ಲಾರ ಫುಲ್ ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋರಂತ. ಸೊ ಭಾಳಷ್ಟು ಜನ ಕೇಳಾತಿದ್ರಿ ನನಗೆ, ಭಾಳ ಲಾಂಗ್ ಗ್ಯಾಪ್ ಆಗೈತಿ ವಿಡಿಯೋ ಹಾಕತ್ತಿಲ್ಲ, ಯಾಕೆ ಏನು ರೀಸನ್ ಅಂತ ಹೇಳಿ. ಸೊ ಏನೂ ಇಲ್ಲ, ಈಗ ಸಮ್ಮರ್ ಹಾಲಿಡೇ ಅಂತ ಮಕ್ಕಳು ಸ್ಕೂಲ್ ಎಲ್ಲ ರಜೆ ಬಿಟ್ಟಿತ್ತು. ಸೊ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಫಾರ್ಮಿಂಗ್ ಲೈಫಿಂದ ಅಂತ ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಒಂಚೂರು ಲಾಂಗ್ ಗ್ಯಾಪ್ ಆಗಿತ್ತು. ಆದರೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಿರ್ತಾವೆ. ಮತ್ತು ಬುಧವಾರ ಮತ್ತು ಶನಿವಾರ ಸಾಯಂಕಾಲ 7 ಗಂಟೆಗೆ ಪ್ರತಿ ವಾರನೂ ವಿಡಿಯೋಸ್ ಬರ್ತಿರ್ತಾವ. ಸೊ ನನಗೆ ಗೊತ್ತಿದ್ದಷ್ಟು ಮಾಹಿತಿನ, ನನಗೆ ಗೊತ್ತಿದ್ದಷ್ಟು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ. ಸೊ ಏನೇ ಮಿಸ್ಟೇಕ್ ಇದ್ರು ಅಥವಾ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಒಳಗೆ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಭಾಳಷ್ಟು ಜನ ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ಕೋತಿರ್ತಾರ. ಅದರ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಹೈಟೆಕ್ ಶೆಡ್ ಮಾಡಬೇಕಾ ಅಥವಾ ಕಡಿಮೆ ಖರ್ಚೊಳಗೆ ಮಾಡಬೇಕಾ ಅಂತ. ಹೈಟೆಕ್ ಶೆಡ್ ಮಾಡಿದ್ರೆ ನಾರ್ಮಲ್ ಆಗಿ 5-6 ಲಕ್ಷ ಅಂತೂ ಬೇಕು, ಎಷ್ಟೇ ಸಿಂಪಲ್ ಆಗಿ ಮಾಡ್ತೀವಿ ಅಂತಂದ್ರೆ. ಆದ್ರೆ ಲೋ ಬಜೆಟ್ ಒಳಗೆ ಮಾಡ್ಬೇಕಂದ್ರೆ ಮಿನಿಮಮ್ ಎಲ್ಲರ ತಲೆಗೆ ಏನಂದ್ರೆ 1 ಲಕ್ಷ ರೂಪಾಯಿ ಆದ್ರೂ ಬೇಕೇನೋ ಅಂತ ಅಂತಿರ್ತಾರ. ಸೊ ಆದ್ರೆ ಹೊಸಬರಿಗೆ ಯೂಸ್ ಆಗಲಿ. ಅಂಡ್ ನಮ್ಗೆ ನಾವು ಆಲ್ರೆಡಿ ಹೈಟೆಕ್ ಶೆಡ್ ಕಟ್ಟಿರೋ ಕಾರಣ ಈಗ ಒಂದು ಸಿಂಪಲ್ ಆಗಿರುವಂಥ ಲೋ ಬಜೆಟ್ ಶೆಡ್ನ ಮಾಡ್ಕೋಬೇಕು ಅನ್ಕೊಂಡ್ವಿ. ನಮ್ಮ ಟಾರ್ಗೆಟ್ ಇದ್ದಿದ್ದು 20,000. ಆದ್ರೆ ಮಾಡ್ಕೊಂಡು ಅದು 15,000ಕ್ಕೆ ಫಿನಿಶ್ ಆಗೈತಿ. ಸೊ ಇಲ್ಲಿ ನೋಡ್ಬೋದೇ ಇದೆ ನಮ್ಮ ಶೆಡ್. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಯಾವ ಥರ ಮಟೀರಿಯಲ್ ತಂದ್ವಿ, ಯಾವ ಥರ ಯೂಸ್ ಮಾಡ್ಕೊಂಡ್ವಿ, ಈ ಶೆಡ್ನ ಯಾಕೆ ಮಾಡ್ಬೇಕು ಅನ್ಕೊಂಡ್ವಿ, ಒಂದು ಆಲ್ರೆಡಿ ಹೈಟೆಕ್ ಶೆಡ್ ಇದ್ರು ಈ ಸಿಂಪಲ್ ಆಗಿರೋ ಮೇಕೆ ಶೆಡ್ನ ಯಾಕೆ ಮಾಡ್ಕೊಂಡ್ವಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಹೊಸದಾಗಿ ಯಾರು ಮಾಡ್ತಿರ್ತಾರ ಅಥವಾ ಮೇಕೆ ಸಾಕಾಣಿಕೆ ಶೆಡ್ ಪದ್ಧತಿ ಒಳಗೆ ಮಾಡ್ಬೇಕು ಅನ್ಕೋತಿರ್ತಾರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತಾ. ಕಡಿಮೆ ಬಜೆಟ್ ಒಳಗೆ ಮಾಡೋದಲ್ಲಾಗಿ ಹೇಳ್ಬೇಕಂದ್ರೆ ಕಡಿಮೆ ಬಂಡವಾಳದೊಳಗೆ ಒಂದು ಸಿಂಪಲ್ ಆಗಿರೋ ಶೆಡ್ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತಿಳ್ಕೊಬೇಕು ಅನ್ಸಿದ್ರೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡಿ. ಸೊ ಬರೀ ಈಗ ಸ್ಟಾರ್ಟ್ ಮಾಡೋಣ ನಮ್ದು ಶೆಡ್ ಟೂರ್ನ ಹೆಂಗೈತಿ ಅಂತ ಹೇಳಿ. ಸೊ ಇದು ಮೇನ್ ಎಂಟ್ರೆನ್ಸ್ ನಮ್ದು ಸಿಂಪಲ್ ಆಗಿರೋ ಶೆಡ್ಡಿಗೆ, ಗ್ರೌಂಡ್ ಫ್ಲೋರ್ ಶೆಡ್ಡಿಗೆ ಹೋಗೋದಕ್ಕೂ ಆಮೇಲೆ ಹೈಟೆಕ್ ಶೆಡ್ಡಿಗೆ ಹೋಗೋದಕ್ಕೂ ಇದು ಮೇನ್ ಡೋರ್. ಸೊ ಇಲ್ಲಿ ನೋಡ್ರಿ, ಇದಕ್ಕೆ ನಾವು ನಮ್ಮ ಕಡೆ ತಟ್ಟಿ ಅಂತೀವಿ. ಸೊ ಇದು ನಾವು 2 ತಗೊಂಡಿವಿ. ಇದೊಂದು ಯೂಸ್ ಮಾಡಿವಿ. ನಮ್ಮ ಶೆಡ್ಡಿಗೆ ಮಟೀರಿಯಲ್ ಯೂಸ್ ಮಾಡಿವಿ ಅಂದ್ರೆ ಸ್ವಲ್ಪ ಬಂಡವಾಳ ಹಾಕಿ ಅಂದ್ರೆ ಇವೆರಡು ಮೇನ್ ಡೋರಿಗೆ ಯೂಸ್ ಮಾಡಿವಿ. ಇವಕ್ಕೆ ಏನಿಲ್ಲ ಅಂದ್ರು 2 ಪೀಸ್ ಸೇರಿಸಿ ನಮ್ಗೆ 400 ರೂಪಾಯಿ ಅನ್ನಂಗೆ ಸಿಕ್ತು. ಸೊ ಇಲ್ಲಿ ನಮ್ದು ಶೆಡ್ ಐತಿ. ಇಲ್ಲಿ ನಾವು ಚಾಪ್ ಕಟರ್ ಇಟ್ಕೊಂಡಿವಿ. ಅಂದ್ರೆ ಇಲ್ಲೇ ಎಲ್ಲ ಹಸಿ ಮೇವನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಈ ಶೆಡ್ಡಿಗೆ ಹೋಗುವಂಗ. ಇನ್ನೊಂದು ಹೇಳ್ಬೇಕಂದ್ರೆ ನಾವು ಹೈಟೆಕ್ ಶೆಡ್ ಒಳಗೆ ಮಾರ್ನಿಂಗ್ ಟೈಮು ಕೈ ತಿಂಡಿ ಹಾಕೊಂಡಿರ್ತೀವಿ. ಅದಾದ್ಮೇಲೆ 9 ರಿಂದ 10 ಗಂಟೆ ಒಳಗೆ ಈ ಕಡೆ ಹೊರಗಿರುವಂಥ ಸಿಂಪಲ್ ಆಗಿರೋ ಶೆಡ್ಡಿಗೆ ಬಿಟ್ಕೊಂಡು ಇಲ್ಲಿ ಚಾಪ್ ಕಟರ್ ಯೂಸ್ ಮಾಡ್ಕೊಂಡು ಹಸಿ ಮೇವೆಲ್ಲ ಕಟ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಈ ಶೆಡ್ಡಿಗೆ ಮರಿಗಳನ್ನ ಹಾಕೋ. ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಅಂದ್ರೆ 9 ಗಂಟೆಗೆ ಇಲ್ಲೇ ಹೊಲದ ಲೈನ್ ಕರೆಂಟ್ ಬರುತ್ತೆ. ಆದ್ರೆ ಇವತ್ತೇನಾಗ್ಬಿಟ್ಟೈತಿ ಅಂದ್ರೆ ಸ್ವಲ್ಪ ನಿನ್ನೆ ರಾತ್ರಿ ಭಾಳ ಜೋರ್ ಮಳಿ ಆಗಿತ್ತು. ಅವಾಗ ಕರೆಂಟಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಆದ್ರೆ ನಾವು 10-10:30 ಕರೆಕ್ಟಾಗಿ ಮೇವು ಹಾಕ್ಬೇಕು 11 ಗಂಟೆ ಒಳಗೆ. ಸೊ ಅದಕ್ಕೆ ನಮ್ಮ ಮಾವರು ಏನು ಮಾಡತ್ತಾರ ಅಂದ್ರೆ ಹಿಂಗೆಲ್ಲ ಚಾಪಿ ಎಲ್ಲ ಹಾಸ್ಕೊಂಡು ಇಲ್ಲೊಂದು ಒಡ್ಡು ಇಟ್ಕೊಂಡಾರ. ಇದ್ರ ಮೇಲೆ ಸಣ್ಣದಾಗಿ ಅವರೇ ಕಟ್ ಮಾಡಿ ಹಾಕೋತಾರ. ನಾವು ಚಾಪ್ ಕಟರ್ ತರೋಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಇದು ನಾವು ಕೈಲೇನೆ ಕಟ್ ಮಾಡಿ ಹಾಕೋತಿದ್ವಿ. ಸೊ ಇವತ್ತು ಅದೇ ಪ್ರೊಸೀಜರ್ ಕಂಟಿನ್ಯೂ ಆಗ್ತೈತಿ. ವಿಡಿಯೋ ಮಾಡತ್ತೀನಿ ಅಂತ ಇದೊಂದು ಸಿಂಪಲ್ ಸ್ಟೆಪ್ ಇರಲಿ ಅಂತ ತೋರಿಸಿದೆ ನಿಮ್ಗೆ. ಆ್ಯಂಡ್ ಬರೀ ಈಗ ನಮ್ಮ ಶೆಡ್ಡಿಂದ ಮೇನ್ ಎಂಟ್ರೆನ್ಸ್ ತೋರಿಸ್ತೀನಿ. ಅಂಡ್ ಇಲ್ಲಿ ನೋಡ್ಬೋದು ನಾವು ಇದನ್ನ 2 ಪಾರ್ಟಿಷನ್ ಆಗಿ ಮಾಡ್ಕೊಂಡಿದ್ವಿ. ಸೊ ಇದ್ರ ಸೈಜ್ ಹೇಳ್ಬೇಕಂದ್ರೆ 65 ಉದ್ದ 35 ಅಗಲ ಐತಿ. ಈ 65 ಉದ್ದದೊಳಗೆ 2 ಪಾರ್ಟಿಷನ್ ಮಾಡ್ಕೊಂಡಿವಿ, ಈ ಕಡೆ ಒಂದು ಈ ಕಡೆ ಒಂದು. ಸೊ ಅದ್ರದ್ದು ಯಾಕೆ 2 ಪಾರ್ಟಿಷನ್ ಮಾಡ್ಕೊಂಡಿವಿ ಅಂತ ಹೇಳಿ ಲಾಸ್ಟ್ ಒಳಗೆ ಹೇಳ್ತೀನಿ ಅಂತ, ಅಲ್ಲಿವರೆಗೂ ಫುಲ್ ವಿಡಿಯೋ ನೋಡ್ರಿ. ಅಂಡ್ ಇದು ಮೇನ್ ಎಂಟ್ರೆನ್ಸ್. ಈ ಕಡೆ ಒಂದು ಡೋರು, ಈ ಕಡೆ ಒಂದು ಡೋರು, 2 ಆಜು ಬಾಜುನ ಹಚ್ಕೊಂಡಿದ್ವಿ. ಇದರದ್ದು ಸಿಂಪಲ್ ಆಗಿರುವಂಥ ಡೋರ್ ಇದು. ಅಂದ್ರೆ ನಮ್ದು ಹಳೆ ಮನೆ ಇತ್ತು, ತಗಡು ವೇಸ್ಟ್ ತಗಡಿದ್ದು ಒಂದಿಷ್ಟು. ಆ ತಗಡುಗಳನ್ನ ಯೂಸ್ ಮಾಡ್ಕೊಂಡು ಈ ಶೆಡ್ಡಿಗೆ ಯೂಸ್ ಮಾಡ್ಕೊಂಡಿವಿ. ಇಲ್ಲೇ ಈ ಶೆಡ್ ಒಳಗೆ ಬಹಳಷ್ಟು ನಾವು ಮಟೀರಿಯಲ್ ಯೂಸ್ ಮಾಡಿವಿ. ಒಂದೇ ಮಟೀರಿಯಲ್ ಅಂದ್ರೆ ಬೈಂಡಿಂಗ್ ವಯರ್. ಇಲ್ಲಿ ನೋಡ್ಬೋದು ಲಾಕ್ ಸಿಸ್ಟಮ್ಗೆ ಅದನ್ನೇ ಹಾಕೊಂಡಿವಿ. ಈ ಥರ ಹಿಂಗೆ ಲಾಕ್ ಆಗುತ್ತಾ, ಆಮೇಲೆ ಹಿಂಗೆ ಓಪನ್ ಆಗುತ್ತಾ, ಹಿಂಗೆ ಮರಿಗಳನ್ನ ಒಳಗೆ ಹಾಕಿ ಹಿಂಗೆ ಲಾಕ್ ಮಾಡ್ಕೊಂಡಿದ್ವಿ. ಅಂದ್ರೆ ಇದ್ರ ಮೇಲೆ ತಿಳ್ಕೊರಿ ಎಷ್ಟು ಸಿಂಪಲ್ ಆಗಿ ನಾವು ಈ ಮೇಕೆ ನಮ್ಗೆ ಪರ್ಪಸ್ಲಿ ಹೇಳ್ಬೇಕಂದ್ರೆ ಮೇಕೆ ಶೆಡ್ ಮಾಡ್ಕೊಂಡಿವಿ. ಸೊ ಈಗ ನಾವು ನಮ್ಮ ಶೆಡ್ ಒಳಗೆ ನಿಂತೀವಿ. ಸೊ ಇದು ಸುತ್ತು ಯಾವ ರೀತಿ ನಾವು ಕವರ್ ಮಾಡ್ಕೊಂಡಿವಿ ಅನ್ನೋದು ಹೇಳ್ತೀನಿ ಅಂತ.
ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ಕಂಬದ್ದು ಹೇಳ್ತೀವಿ. ಫಸ್ಟ್ ನಾವು ಯೂಸ್ ಮಾಡ್ಕೊಂಡಿರೋ ಶೆಡ್ಡಿಗೆ ಅಂದ್ರೆ ಕಂಬ. ಈ ಒಂದು ಕಂಬಕ್ಕೆ ನಮ್ಗೆ 2,500 ಹೇಳಿದ್ರು ಅವರು. ಇಲ್ಲೇ ಗಜೇಂದ್ರಗಡದೊಳಗೆ ತಂದೀವಿ. 2,500 ಒಂದು ಕಂಬಕ್ಕೆ ಹೇಳಿದ್ರು. ಬಟ್ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಐತಿ ಅಂದಿಂದ ಅವ್ರು ನಮ್ಮ ಫಾಲೋವರ್ಸ್ ಇದ್ರಂತ. ಸೊ ನೋಡಿ, ಏನಿಲ್ಲ, ನಮ್ಗೆ ಜಸ್ಟ್ ಇಂಥಲ್ಲಿ ಒಂದು ಅಂಗಡಿ ಐತಿ, ಇಲ್ಲಿಂದ ತಂದ್ವಿ ಅಂತ ಮೆನ್ಷನ್ ಮಾಡಿಬಿಟ್ರಿ ಸಾಕು. ನಾವು ನಿಮ್ಗೆ ಸ್ವಲ್ಪ ಕಡಿಮೆ ನೋಡಿ ಹಾಕ್ತೀವಿ ಅಂತಂದ್ರೆ ಆ್ಯಕ್ಚುಲಿ ನಾನು ಪ್ರಮೋಷನ್ ಮಾಡ್ತೀನಿ, ಆದರೂ ಅವ್ರು ಕಡಿಮೆ ಮಾಡಿದ್ದಕ್ಕೆ ಏನೂ ತೊಗೊಂಡಿಲ್ಲ. ಇದನ್ನು ಒಂದು ಕಂಬಕ್ಕೆ ನಮ್ಗೆ 180 ಅನ್ನಂಗೆ ಕೊಟ್ಟರು. ಈ ನಾವು ಮತ್ತು ಈ ಕಂಬದ ತೊಗೊಂಡ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ 180 ಅನ್ನಂಗೆ 20 ಕಂಬನ ಈ ಶೆಡ್ಡಿಗೆ ಯೂಸ್ ಮಾಡೀವಿ. ಅದನ್ನು ಬಿಟ್ಟರೆ ಈ ಕಂಬ ನೆಡೋದಕ್ಕೆ ತೆಗ್ಸೀವಿ. ಸೊ 20 ಕಂಬಕ್ಕೆ 20 ತೆಗಿಸಿ ಆಮೇಲೆ ಅದಕ್ಕೆ ಸ್ವಲ್ಪ ಕಾಂಕ್ರೀಟ್ ಹಾಕಿ ಮುಚ್ಚೋದಕ್ಕೆ ಇಬ್ಬರು ಅಜ್ಜರ್ನ ಹಚ್ಚಿದ್ವಿ. ಸೊ ಕೆಲ್ಸಕ್ಕೆ ಅಂತ ಹೇಳಿ ಅವರಿಗೆ 2 ದಿನ ಕೆಲಸ ಮಾಡಿದ್ರೆ ಅದು 2,000 ರೂಪಾಯಿ ತೊಗೊಂಡ್ರು ಅವರಿಬ್ಬರು ಸೇರಿಸಿ. ಸೊ ಅದಕ್ಕಂದ್ರೆ ಇದ್ರ ತೊಗೊಂಡ್ರೆ ಇದು 180 ಅನ್ನಂಗೆ 20 ಕಂಬದ ಇನ್ವೆಸ್ಟ್ಮೆಂಟ್ ಮತ್ತು ಅದ್ರ ಜೊತೆಗೆ 2,000 ರೂಪಾಯಿ ಲೇಬರ್ ಪೇ. ನೆಕ್ಸ್ಟ್ ನಾವು ಇಲ್ಲೇ ಮೆಸ್ ಹಾಕೊಂಡಿವಿ. ಅಂದರೆ ನೀವೆಲ್ಲ ನೋಡಿರ್ತೀರಿ, ಇದೆಲ್ಲ ಕುರಿ ಹಟ್ಟಿ ಹಾಕಿರ್ತಾರೆ, ಅವರು ಯೂಸ್ ಮಾಡ್ತಾರೆ. ಮತ್ತು ನಾರ್ಮಲ್ ಆಗಿ ಇಷ್ಟು ದೊಡ್ಡ ಸೈಜ್ ಹೋಲ್ ಇರುವಂಥ ಸೈಜ್ನ ಕುರಿ ಹಟ್ಟಿ ಹಾಕಿರ್ತಾರಲ್ಲ ಅವರೇ ಯೂಸ್ ಮಾಡೋದು. ನಾವು ಒಂದು ಬಂಡಲ್ ನಮ್ಮ ಹತ್ರ ಆಲ್ರೆಡಿ ಇತ್ತು. ಆ ರೀಸನ್ ಏನಪ್ಪ ಅಂದ್ರೆ ನಾವು ಕುರಿಗಳನ್ನ ತಂದಾಗ ಪ್ಯಾಟ್ನಿಂಗ್ ಮಾಡೋ ಮುಂದೆ 1-2 ಅವರ್ ಮಾರ್ಕೆಟಿಂದ ತಂದಾಗ ಡೈರೆಕ್ಟಾಗಿ ಶೆಡ್ ಒಳಗೆ ಹಾಕ್ತಿದ್ದಿಲ್ಲ, ಹೊರಗೆ 1-2 ಅವರ್ ಇದನ್ನು ಕವರ್ ಮಾಡ್ಕೊಂಡು ಬಿಸಿಲಿಗೆ ನಿಂದಿರ್ಸ್ತಿದ್ವಿ. ಸೊ ಆ ರೀಸನ್ಗೆ ನಮ್ಮ ಕಡೆ ಒಂದು ಬಂಡಲ್ ಇತ್ತು, ಇಲ್ಲಿ ಮಿಡಲ್ ಯೂಸ್ ಮಾಡ್ಕೊಂಡ್ವಿ. ಇದನ್ನು ನಾವು 20 ಫೀಟ್ ಉದ್ದ ಮತ್ತು 4 ಫೀಟ್ ಅಗಲ ಅನ್ನಂಗೆ 2 ಬಂಡಲ್ ತೊಗೊಂಡ್ವಿ. ಅಂದ್ರೆ ನಮ್ಗೆ ಸ್ವಲ್ಪ ಶಾರ್ಟೇಜ್ ಬಿತ್ತು. ಸೊ ಆ ರೀಸನ್ಗೆ ಇದು 2 ಬಂಡಲ್ ತೊಗೊಂಡ್ವಿ. 2 ಬಂಡಲ್ ಸೇರಿ ನಮ್ಗೆ 1,500 ರೂಪಾಯಿ ಅನ್ನಂಗೆ ಬಿತ್ತು. ಸೊ ಸೆಕೆಂಡ್ ಹ್ಯಾಂಡ್ ಇದು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಕ್ಕೈತಿ, ಚಲೋನೂ ಐತಿ. ಇನ್ನು ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ 2 ಮೆಸ್ಸಿಗೆ 1,500 ರೂಪಾಯಿ ಕೊಟ್ಟಿವಿ ನೋಡ್ರಿ ಇದು. ಸೊ ಇದು ಮಿಡಲ್ ಪಾರ್ಟಿಷನ್, ಆ ಕಡೆ ಈ ಕಡೆ ಮಾಡ್ಕೊಳ್ಳೋದಕ್ಕೆ 2 ಪಾರ್ಟಿಷನ್ ಮಾಡ್ಕೊಂಡಾಗ ಮಿಡಲ್ಲು ಈ ಮೆಸ್ನ ಹಚ್ಕೊಂಡಿವಿ. ಇದು ಮೆಸ್ ಆಲ್ರೆಡಿ ನಮ್ಮ ಕಡೆ ಇತ್ತು. ಫ್ರಂಟ್ ಏನು ಹಚ್ಕೊಂಡಿವಲ್ಲ ಅದೆಲ್ಲ ನಾವು 1,500 ರೂಪಾಯಿ ಕೊಟ್ಟು 2 ಬಂಡಲ್ ತಂದಿದ್ವಿ. ಇದೇನೈತಲ್ಲ ಮಿಡಲ್ದು ನಮ್ಮ ಕಡೆನೇ ಇದ್ದಿದ್ದು, ಅದನ್ನು ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿವಿ. ಸೊ ಇದು ಮಿಡಲ್ ಅಷ್ಟೇ ಆಯಿತು, ಫ್ರಂಟ್ ಬರಲಿಲ್ಲ ಅನ್ನೋದಕ್ಕೆ ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ. ಸೊ ಇದ್ರದ್ದು ಇನ್ವೆಸ್ಟ್ಮೆಂಟ್. ಅದನ್ನು ಬಿಟ್ಟರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಬೈಂಡಿಂಗ್ ವೈರ್ ಇದ್ದು. ಸೊ ಈ ಬೈಂಡಿಂಗ್ ವೈರ್ನ ನಾವು ಇಡೀ ನಮ್ಮ ಶೆಡ್ಡಿಗೆಲ್ಲ ಯೂಸ್ ಮಾಡ್ಕೊಂಡಿವಿ. ಈ ಥರ ಅಂದ್ರೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಸ್ವಲ್ಪ ಸಪೋರ್ಟಿಂಗ್ ಆಗಿರಲಿ ಅನ್ನೋದಕ್ಕೆ ಒಂದು ಹೋಲ್ ಬಿಟ್ಟು ಒಂದು ಹೋಲಿಗೆ ಈ ಬೈಂಡಿಂಗ್ ವೈರ್ ಫುಲ್ ನಮ್ಮ ಶೆಡ್ ಎಷ್ಟು ಸೈಜ್ ಐತಿ ಅಷ್ಟಕ್ಕೂ ಹೀಗೆಲ್ಲ ರೌಂಡ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಜಕ್ಕೊಂಡಿವಿ. ಅಂದ್ರೆ ಗ್ರಿಪ್ ಇರಲಿ, ಆ ಕಂಬದಿಂದ ಈಗ ಕಂಬಕ್ಕೆ ಸ್ವಲ್ಪ ಜಗ್ಗಿ ಹಿಡಿದ್ರೆ ಬಿಗಿಯಾಗಿರುತ್ತೆ, ಗ್ರಿಪ್ ಆಗಿರುತ್ತೆ ಅನ್ನೋದಕ್ಕೆ ಈ ಬೈಂಡಿಂಗ್ ವೈರ್ನ ನಾವು ಯೂಸ್ ಮಾಡ್ಕೊಂಡು ಇಲ್ಲೇನೈತಲ್ಲ ಈ ಥರ ಮೆಸ್ ಹಾಕೊಂಡಿವಿ. ಫ್ರಂಟ್ ಮತ್ತು ಈ ಕಡೆ ಮಿಡಲ್ ಏನೋ ಸ್ಟೀಲ್ ಮೆಸ್ ಹಾಕೊಂಡಿವಿ, ಸಾರಿ. ಆಮೇಲೆ ಬ್ಯಾಕ್ ಏನೈತಲ್ಲ ಹಿಂಗೆ ಗ್ರೀನ್ ಮೆಸ್ ಹಾಕೊಂಡಿವಿ. 3 ಸೈಡ್ ಗ್ರೀನ್ ಮೆಸ್ ಹಾಕೊಂಡಿವಿ ನಮ್ಮ ಶೆಡ್ಡಿಂದ. ಅಂದ್ರೆ ಈ ಕಡೆ ಹಿಂದೆ, ಆ ಕಡೆ ಲೆಫ್ಟ್ ರೈಟ್ 2 ಸೈಡಿಗೆ ಗ್ರೀನ್ ಮೆಸ್ ಯೂಸ್ ಮಾಡಿವಿ. ಆಮೇಲೆ ನಮ್ಮ ಏನು ವೇಸ್ಟ್ ತಗಡು ಉಳಿದಿದ್ದು ಅಂತ ಅಂದಮೇಲೆ ಅದನ್ನು ಇಲ್ಲಿ ಹಾಕೊಂಡಿವಿ ಕೆಳಗೆ. ಫಸ್ಟಿಗೆ ಹಾಕೋ ಪ್ಲ್ಯಾನ್ ಏನು ಇರಲಿಲ್ಲ, ಈ ಮೆಸ್ ಅಷ್ಟೇ ಹಾಕಿಬಿಟ್ಟಿದ್ವಿ. ಆದರೆ ಮರಿಗಳನ್ನ ಬಿಟ್ಟಿಂದ ಏನಾಗ್ಬಿಡ್ತಂದ್ರೆ ಸಣ್ಣ ಮರಿಗಳು ಅಂದರೆ ಯುಕರಷ್ಟು ಮರಿಗಳು ಇಲ್ಲೆಲ್ಲ ಪಾಸ್ ಆಗತ್ಬಿಟ್ಟು, ಅಂದ್ರೆ ಅಷ್ಟು ಲೋ ಬಜೆಟ್ ಒಳಗಂತ ಮಾಡ್ಕೊಂಡ್ಬಿಟ್ವಿ. ಅಲ್ಲೆಲ್ಲ ಪಾಸ್ ಆಗತ್ತು. ಏನು ಮಾಡೋಣ ಅಂಥೇಳಿ ಆಲ್ರೆಡಿ ನಮ್ಮ ಕಡೆ ತಗಡಿದ್ದು ಅಲ್ಲ, ಹಾಗಾಗಿ ಇವನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಇವನು ಏನೈತಲ್ಲ ಅದರಿಂದನೇ ಒಂದು ಮಳಿ ಹೊಡೆದು ಹೋಲ್ ಹಾಕ್ಕೊಂಡು ಅದನ್ನು ಬೈಂಡಿಂಗ್ ವೈರಿಂದನೇ ಫಿಕ್ಸ್ ಮಾಡ್ಕೊಂಡಿವಿ. ಸೊ ನೆಕ್ಸ್ಟ್ ಇದರ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಇವೇನು ಕಂಬ ಅದಾವಲ್ಲ ಟೋಟಲ್ ಆಗಿ ಕೆಳಗೆ 9 ಕಂಬ ಯೂಸ್ ಮಾಡಿವಿ ಈ ಶೆಡ್ಡಿಗೆ. ಸೊ ಮತ್ತು ಮೇಲೆ ಏನೈತಲ್ಲ ಬರೀ ಇಲ್ಲೇ ತೋರಿಸ್ತೀನಿ. ಸೊ ಇದು ಸ್ವಲ್ಪ ನಾವು ಟ್ರಯಾಂಗಲ್ ಶೇಪ್ ಒಳಗೆ ಮಾಡ್ಕೊಂಡಿವಿ. ಸೊ ಹಿಂಗೆ ಮಿಡಲ್ ಸಪೋರ್ಟಿಂಗ್ ಕೊಟ್ಟು ಈ ಥರ ಮಾಡ್ಕೊಂಡಿವಿ. ಸೊ ಇದಕ್ಕೆ ಮೇಲೆ ಎಷ್ಟು ಯೂಸ್ ಆಗ್ಯಾವ ಅಂದ್ರೆ ನಮ್ಗೆ 5 ಕಂಬಗಳು ಯೂಸ್ ಆಗ್ಯಾವ ಮೇಲ್ಗಡೆ. ಆಮೇಲೆ ಇಲ್ಲಿ ಕೆಳಗೆ 9 ಕಂಬ ಯೂಸ್ ಆಗ್ಯಾವ. ಈ 9 ಕಂಬ ವಿತ್ ಮೇಲೆ 5 ಕಂಬ ವಿತ್ ನಮ್ಗೆ ಇದನ್ನ ಹಾಕಿ ಕೊಟ್ಟವ್ರು ಏನದಾರಲ್ಲ ಮೆಸ್ಸನ್ನು ಅವರೇ ಹಾಕಿಕೊಟ್ರು, ಕಂಬನೂ ಅವ್ರದ್ದು. ಎಲ್ಲ ಸೇರಿಸಿ ನಮ್ಮ ಕಡೆಯಿಂದ 2,500 ರೂಪಾಯಿ ತೊಗೊಂಡ್ರು ಅವರು. ಸೊ ನಾವು ಲೇಬರ್ಗೆ ಕೊಟ್ಟಿವಿ ಅನ್ನೋದಾದ್ರೆ ಇದೇ ಇಷ್ಟು. ಇಲ್ಲಿ ಏನಂದ್ರೆ ಕಂಬ ತೆಗೆದು ಸ್ವಲ್ಪ ಕಾಂಕ್ರೀಟ್ ಹಾಕಿ ಮುಚ್ಚಿ ನಿಂದ್ರಿಸೋದಕ್ಕಿಷ್ಟು 2,000 ಕೊಟ್ಟಿವಿ. ಆಮೇಲೆ ಇದು ಕಂಬ ವಿತ್ ಮೆಸ್ ಹಾಕಿ ಕೊಡೋದಕ್ಕೆ ಅವ್ರಿಗೆ 2,500 ಕೊಟ್ಟಿವಿ. ಸೊ ಇದಿಷ್ಟೇ ಮಾಡೋದಕ್ಕೆ 3 ದಿನ ತೊಗೊಂಡ್ರು ಅವರು. ಬರೋದು 1 ಅವರ್ ಮಾಡೋದು, ಬಿಸಿಲಾಗೈತೆ ಅಂತ ಹೋಗೋದು, ಹಿಂಗೆ 3 ದಿನ ತೊಗೊಂಡ್ರು. ಪಾಪ 3 ದಿನಕ್ಕೂ 2,500 ರೂಪಾಯಿ ಅಂದ್ರೆ ನಾವು ಫಸ್ಟೇ ಮುಗಿಸ್ಬಿಟ್ಟಿದ್ವಿ. ಇದಿಷ್ಟು ಮಾಡ್ಕೊಡೋದಕ್ಕೆ 2,500 ಅಂತ. ಸೊ ಅದ್ರ ಲೆಕ್ಕಕ್ಕೆ ಅವ್ರು 1 ವಾರ ಮಾಡಿದ್ರು 2,500 ಇಸ್ಕೊಂಡು ಹೋಗ್ಬೇಕು. ಹಂಗೆ
ನೆಕ್ಸ್ಟ್ ಹೇಳ್ಬೇಕಂದ್ರೆ ಫುಡ್ ಟ್ರೈ ಇಲ್ಲಿ ಇಟ್ಕೊಂಡಿವಿ. 2 ಫುಡ್ ಟ್ರೈ ಯೂಸ್ ಮಾಡಿವಿ ಇದ್ರೊಳಗೆ. ಆ 2 ಫುಡ್ ಟ್ರೈನು 0 ಇನ್ವೆಸ್ಟ್ಮೆಂಟ್. ನಂದೇನಾದ್ರೂ ಶಾರ್ಟ್ಸ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ನಮ್ಮ ಶೆಡ್ಡಿಗೆ ಯೂಸ್ ಮಾಡಿ ಉಳಿದಿರುವಂಥ ಮಟೀರಿಯಲ್ ಒಳಗೆ ಈ ಫುಡ್ ಟ್ರೈನ ಮಾಡ್ಕೊಂಡ್ವಿ. ಸೊ ಆಲ್ರೆಡಿ ನಮ್ಮ ಶೆಡ್ ಮಾಡಿ 4 ವರ್ಷ ಆಗಿತ್ತು. ನಾನು ಈ ಫುಡ್ ಟ್ರೈ ಮಾಡಿದ್ದು ಒಂದು ವಿಡಿಯೋ ಹಾಕಿನಿ, ಮಾಡೋಕತ್ತಾಗಿಂದ ಪ್ರೊಸೀಜರ್ ಹೆಂಗೆ ಮಾಡ್ಕೊಂಡ್ವಿ ಇದನ್ನು ಅಂತ ಹೇಳಿ. 4 ವರ್ಷದಿಂದ ಅಂದರೆ ಇವೆಲ್ಲ ಟ್ಯೂಬ್ಸ್ ಏನದಾವಲ್ಲ ಎಲ್ಲ ಜಂಗ್ ಹಿಡಿದ್ಬಿಟ್ಟಿದ್ವು, ಅಂದರೆ ರಸ್ಟ್ ಹಿಡಿದಿದ್ದು. ಅವನ್ನೆಲ್ಲ ನಾವು ತಿಕ್ಕಿ ಆಮೇಲೆ ರಸ್ಟ್ ಎಲ್ಲ ತೆಗೆದು ಅದಾದಮೇಲೆ ಏನೈತಲ್ಲ ಪ್ರೈಮರ್ ಎಲ್ಲ ಹಚ್ಕೊಂಡು ಆಮೇಲೆ ವೆಲ್ಡಿಂಗ್ ಮಾಡ್ಕೊಂಡ್ವಿ. ಅದನ್ನು ವೆಲ್ಡಿಂಗ್ ಮಾಡ್ಕೊಂಡು ಫುಡ್ ಟ್ರೈ ಮಾಡ್ಕೊಂಡ್ವಿ. ಆಮೇಲೆ ಇದು ಶೀಟೂ ಅಷ್ಟೇ, ಇದು ಫುಡ್ ಟ್ರೈಗಂತ ಒಳಗೆ ತಂದಿದ್ವಿ. ಅದ್ರೊಳಗೆ ಈ 2 ಫುಡ್ ಟ್ರೇ ಆಗ್ಯಾವ. ಅದು ಇನ್ನೊಂದು ಮಾಡಿದ್ವಿ ಸಣ್ಣ ಮರಿಗಳಿಗೆ ಹೊರಗೈತೆ, ಅದನ್ನು ತೋರಿಸ್ತೀನಿ ಅಂತ. ಅದಕ್ಕೆ ಶೀಟ್ ಉಳಿಲಿಲ್ಲ, ಸೊ ಅದನ್ನು ಹಂಗೆ ಖಾಲಿ ಇಟ್ಟಿವಿ. ಆಮೇಲೆ ಇಲ್ಲಿ ಏನೈತಲ್ಲ ಮೇವು ಚೆಲ್ಲಬಾರ್ದು ಅಂತ ಹೇಳಿ ಬಕೆಟಿನ ಬೂಚಿವು ನೋಡ್ರಿಲ್ಲೇ ಇವು 2ಕ್ಕೂ ಸ್ಕ್ರೂ ಹೊಡ್ಕೊಂಡು ಹಿಂಗೆ ಇಲ್ಲಿ ಕವರ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ತಿಂದರೆ ಹಿಂಗೆ ಹೋಗುತ್ತಾ, ಆದರೆ ಇಲ್ಲಿ ಹೋಗೋದು ಕಡಿಮೆ, ಹಿಂಗೆ ಚೆಲ್ಲಬಾರ್ದು ಅನ್ನೋದಕ್ಕೆ ಇದನ್ನು ನಾವು ಇಲ್ಲಿ ಹಚ್ಕೊಂಡಿವಿ. ಆಲ್ಮೋಸ್ಟ್ ಮುಗೀತು. ಈ ಶೆಡ್ಡಿಗೆ ಖರ್ಚು ಮಾಡಿವಿ ಅಂದರೆ ಇಷ್ಟ ಖರ್ಚು ಮಾಡೀವಿ. ಈ ಸೈಡ್ ಆ ಕಡೆ ಇರೋದು ಕೂಡ ಹಿಂಗೈತಿ. ಆದರೆ ಇದನ್ನೇ ಯಾಕೆ ತೋರಿಸಿದೆ ಅಂದರೆ ಇದ್ರೊಳಗೆ ಇದು 2,500 ರೂಪಾಯಿ ಕೊಟ್ಟು ಇದನ್ನು ಹಾಕ್ಕೊಂಡಿವಿ ನಾವು. ಇದು ಸಿಂಪಲ್ ಆಗಿ ಒಂದು ಚಪ್ರದಂಗೆ ಅದಕ್ಕೆ ನೆಳ್ಳಾಗಲಿ ಅನ್ನೋದಕ್ಕೆ ಮಾಡ್ಕೊಂಡಿವಿ. ಸೊ ಇದೈತೆ ಅನ್ನೋದಕ್ಕೆ ಈ ಕಡೆ ಪಾರ್ಟಿಷನ್ ತೋರಿಸ್ವಿ. ಆ ಕಡೆ ಪಾರ್ಟಿಷನ್ ಒಳಗಂತ 0 ಇನ್ವೆಸ್ಟ್ಮೆಂಟ್, ಅಂದ್ರೆ ಸುತ್ತು ಕವರ್ ಮಾಡ್ಕೊಂಡು ಬಿಟ್ಟಿವಿ ಅನ್ನೋದು ಬಿಟ್ಟರೆ ಇದ್ರೊಳಗೆ ಈ ಫುಡ್ ಟ್ರೇ ಮತ್ತು ಇದನ್ನು ಹಾಕಿವಿ ಅನ್ನೋದಕ್ಕೆ ತೋರಿಸಿವಿ. ಆ ಕಡೆ ಇನ್ನೂ ನಾವು ಮರಿಗಳನ್ನ ಬಿಟ್ಟಿಲ್ಲ. ಸೊ ಇಷ್ಟಿತ್ತು ನಮ್ಮದು ಶೆಡ್ಡಿಂದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ. ಸೊ ಈಗ ನಾನು ನಿಮ್ಗೆ ಯಾಕೆ 2 ಪಾರ್ಟಿಷನ್ ಮಾಡ್ಕೊಂಡ್ವಿ, ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಈಗ ಈ ಪಾರ್ಟಿಷನ್ ಅಂತೂ ಮುಗೀತು. ಇದ್ರೊಳಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವ ರೀತಿ ಮಾಡ್ಕೊಂಡೀವಿ ಅನ್ನೋದನ್ನ ತೋರಿಸ್ತೀನಿ. ನಾನು ಆಗಲೇ ಹೇಳಿದೆ ನಿಮ್ಗೆ ಇನ್ನೊಂದು ಫುಡ್ ಟ್ರೇ ಮಾಡ್ಕೊಂಡೀವಿ ಮರಿಗಳಿಗೆ ಅಂತ. ನೋಡಿರಿ ಇದು ಸೈಜು ಕಡಿಮೆ ಐತಿ, ಹೈಟಿಗೂ ಕಡಿಮೆ ಐತಿ, ಅಗಲಕ್ಕೂ ಕಡಿಮೆ ಐತಿ ಇದು ಫುಡ್ ಟ್ರೈದು. ಸೊ ಇದಕ್ಕೆ ಏನೈತಲ್ಲ ನಮ್ಗೆ ಶೀಟು ಶಾರ್ಟೇಜ್ ಆಯಿತು. ಸೊ ಅದಕ್ಕೆ ಇದೊಂದು ಪ್ಲಾಸ್ಟಿಕ್ ಶೀಟ್ ಇತ್ತು, ಅದನ್ನು ಹಾಕ್ಕೊಂಡಿವಿ. ಆದರೆ ಇನ್ನೂ ಮರಿಗಳನ್ನ ಫುಡ್ ತಿನ್ನೋದಕ್ಕೆ ಈ ಟ್ರೈ ಒಳಗೆ ಬಿಟ್ಟಿಲ್ಲ. ಸೊ ಇದ್ರದ್ದು ಲಾಕ್ ಸಿಸ್ಟಮ್ ಸೇಮ್ ಬೈಂಡಿಂಗ್ ವೈರ್ ಯೂಸ್ ಮಾಡ್ಕೊಂಡು ಇಲ್ಲಿ ಕೆಳಗೊಂದು ಲಾಕ್ ಮಾಡ್ಕೊಂಡಿವಿ. ಹಿಂಗೆ ಸೊ ಹಿಂಗೈತಿ ನೋಡಿದ್ರಲ್ಲ. ಈ ಥರ ನಾವು 8 ಫೀಟಿಂದ ಹೈಟ್ ಇರುವಂಥ ಗ್ರೀನ್ ಮೆಸ್ಸನ್ನ ಡಬಲ್ ಮಡಚಿ ಅದನ್ನು ಹಿಂಗೆ ಸುತ್ತು ಕವರ್ ಮಾಡ್ಕೊಂಡ್ವಿ. 4 ಫೀಟ್ ಅಷ್ಟೇ ಹೈಟ್ ಬಂದೈತಿ. ಈ ಇನ್ನೊಂದೇನೆಂದ್ರೆ ಕಂಬದ ಹೈಟ್ ಹೇಳಿಲ್ಲ ನಾನು. ಒಂದು ಕಂಬ 8 ಫೀಟ್ ಹೈಟ್ ಅದಾವ ನೋಡ್ರಿ ಇದು. ಆಮೇಲೆ ಏನಪ್ಪ ಅಂದ್ರೆ ಫ್ರಂಟ್ ಮತ್ತು ಮಿಡಲ್. ಸೊ ಇದು ಫ್ರಂಟ್, ಈ ಕಡೆ ಮಿಡಲ್, ಇಲ್ಲಿ ಅಷ್ಟೇ ನಾವು ಇದು ತಂತಿ. ಸೊ ಈಗ ಈ 2 ಪಾರ್ಟಿಷನ್ ಯಾಕೆ ಮಾಡ್ಕೊಂಡ್ವಿ ಅಂತ ಹೇಳ್ತೀವಿ. ಸೊ ಈ ಪಾರ್ಟಿಷನ್ ಒಳಗೆ ಏನೈತಲ್ಲ ತಾಯಿ ಆಡು ಅಂದರೆ ಮರಿ ಮತ್ತು ತಾಯಿನ ಹಾಕೋದಕ್ಕೆ ಈ ಪಾರ್ಟಿಷನ್ ಮಾಡ್ಕೊಂಡ್ವಿ. ಈ ಕಡೆ ಪಾರ್ಟಿಷನ್ ಒಳಗೆ ಬ್ರೀಡಿಂಗ್ ಆಡು ಆಮೇಲೆ ಹೀಟಿಗೆ ಬಂದಿರುವಂಥ ಆಡುಗಳನ್ನ ಈ ಸೈಡ್ ಬಿಟ್ಕೋಬೇಕು ಅನ್ನೋದಕ್ಕೆ. ಅಂದರೆ ಒಂದು 3 ತಿಂಗಳಾಗಿಂದ ಆಡು ಮರಿಗಳು ಹಾಲು ಕುಡಿಯೋದನ್ನು ಬಿಡಿಸ್ತೀವಿ. ಅದಾದಮೇಲೆ ಅಲ್ಲೇ ಇಡಿಸಿದ್ರೆ ಮರಿಗಳು ಬ್ರೀಡಿಂಗ್ ಆಗೋದಿಲ್ಲ, ಕ್ರಾಸಿಂಗ್ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ಬೇಕಂದ್ರೆ 3 ತಿಂಗಳು ಮುಗೀತಂದ್ರೆ ಹೋದ ಜೊತೆಗೆ ಸಪ್ರೇಟಾಗಿ ಇಲ್ಲ ಐತೆ ನೋಡ್ರಿ ನಮ್ಮ ಬ್ರೀಡರ್ ಹೆಂಗೈತಿ ಅಲ್ಲ. ಸೊ ಇದು ನಮ್ಮದು ಬ್ರೀಡರ್. ಸೊ ಈ ಬ್ರೀಡರ್ ಜೊತೆಗೆ ನಾವು ಇಲ್ಲಿ ಆಡುಗಳನ್ನ ಬಿಟ್ಕೋಬೋದು. ಸೊ ಅದನ್ನು ನೀವು ನೋಡ್ಬೋದು, ಅದು ಹಿಟಿಗೆ ಬಂದೈತೆ ಅಂತ ಹೇಳಿ ಈ ಬ್ರೀಡರ್ ಜೊತೆಗೆ ಅದನ್ನು ಬಿಟ್ಕೊಂಡ್ವಿ. ಸೊ ಈ ಪರ್ಪಸ್ಸಿಗೆ ಏನೈತಲ್ಲ 2 ಪಾರ್ಟಿಷನ್ ಮಾಡ್ಕೊಂಡ್ವಿ. ಆದ್ರೆ ಇನ್ನು ಈಗಷ್ಟ 1 ತಿಂಗಳಾಯಿತು ನಮ್ಮ ಮರಿಗಳು ಅಂದರೆ ಆಡುಗಳು ಮರಿ ಹಾಕಿ ಇನ್ನು ಈ ಕಡೆ ಬಿಡುವಂಥ ಅವಶ್ಯಕತೆ ಬಂದಿಲ್ಲ. ಹಾಗಾಗಿ ಇಲ್ಲಿ ಒಂದು ಸಿಂಪಲ್ ಆಗಿರೋವಂಥ ಇಲ್ಲಿ ಏನು ಮಾಡ್ಕೊಂಡ್ವಿಲ್ಲ ಶೆಡ್ ಆ ಥರ ಇಲ್ಲಿ ಮಾಡ್ಕೊಳಕ್ಕಾಗಿಲ್ಲ. ಸೊ ಇನ್ನೊಂದು ತಿಂಗಳು 1.5 ತಿಂಗಳು ಹೋಯ್ತಂದ್ರೆ ಈ ಕಡೆ ಒಂದು ಅದೇ ಸೇಮ್ ಮಾಡ್ಕೋತೀವಿ. ಅದಕ್ಕೂ ಹೇಳ್ದಂಗೆ ಒಂದು 2ರಿಂದ 2,500 ರೂಪಾಯಿ ಖರ್ಚು ಬರ್ಬೋದು. ಸೊ ಈಗ ನಿಮ್ಗೊಂದು ಡೌಟ್ ಬರ್ಬೋದು, ನಮ್ದು ಹೈಟೆಕ್ ಶೆಡ್ ಐತಿ ಅಂದ್ರೂ ಯಾಕೆ ಇದು ಸಿಂಪಲ್ ಆಗಿರೋ ಶೆಡ್ ಮಾಡ್ಕೊಂಡೀವಿ ಅಂತ ಹೇಳಿ. ಹೇಳ್ಬೇಕಂದ್ರೆ ನಿಮ್ಗೆ ಲೋ ಬಜೆಟ್ ಒಳಗ ಬಹಳಷ್ಟು ಅಂದ್ರೆ 100-200 ಮರಿಗಳನ್ನ ಹಾಕುವಂತ ಹೈಟೆಕ್ ಶೆಡ್ ಪ್ಲಾನ್ ಏನಾದ್ರು ಬೇಕಾಗಿದ್ರೆ ನಮ್ ಶೆಡ್ ಪ್ಲಾನ್ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ಯೂಟ್ಯೂಬ್ ಒಳಗೆ ಹಾಕಿನಿ ನನ್ನ ಪೇಜ್ ಒಳಗ, ನನ್ನ ಚಾನೆಲ್ ಒಳಗ. ಸೊ ವಿಸಿಟ್ ಮಾಡ್ರಿ, ನೋಡ್ರಿ ಹೆಂಗೈತಿ ಅಂತ ಹೇಳಿ. ಬಹಳಷ್ಟು ಜನ ಲೈಕ್ ಮಾಡ್ಯಾರ. ಅತಿ ಕಡಿಮೆ ಬಂಡವಾಳದೊಳಗ 200 ಮರಿಗಳನ್ನ ಹಾಕುವಂತ ಹೈಟೆಕ್ ಶೆಡ್ ಇದು. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಇದೇನೈತಲ್ಲ ಇದ್ರೊಳಗೂ ನೀವು ಆರಾಮಾಗಿ 100-200 ಮರಿಗಳನ್ನ ಹಾಕ್ಬೋದು. ನೋಡ್ಬೋದು ಸ್ಪೇಸ್ ಎಷ್ಟ ಐತಿ ಅಂತ ಹೇಳಿ. ಅಂದ್ರೆ ಮಾಡೋ ಕೈಲಿ ಒಮ್ಮೆ ಮಾಡೋಣಂತ, ಹಗ್ಲೆ ಮುಗ್ಲೆ ಮಾಡೋದಲ್ಲ. ಮರಿಗಳದ್ದು ಸ್ವಲ್ಪ ಜಾಸ್ತಿ ಹಾಕೊಂಡ್ ಹೋದಂಗೆಲ್ಲ ಏನ ಎಕ್ಸ್ಟೆಂಡ್ ಮಾಡೋ ಬದಲು ಒಮ್ಮೆ ಮಾಡ್ಕೊಂಡ್ ಬಿಡೋಣ, ಅಷ್ಟೇನ್ ಖರ್ಚು ಬರಲ್ಲ ಅನ್ನೋ ರೀಸನ್ಗೆ ಇದನ್ನ ಮಾಡ್ಕೊಂಡ್ವಿ. ಸೊ ಈಗ ಮೇನ್ ಕ್ವೆಶನ್ ಏನು, ಹೈಟೆಕ್ ಶೆಡ್ ಇದ್ರು ಸಿಂಪಲ್ ಶೆಡ್ ಯಾಕೆ ಮಾಡ್ಕೊಂಡ್ರಿ ಅಂತ. ನಾವು ಈಗ ಯಾರೇ ಆಗ್ಲಿ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ನಮಗೂ ಈ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರ ಒಂದು ಹೈಟೆಕ್ ಶೆಡ್ ಮಾಡ್ಕೋಬೇಕು, ಮರಿಗಳನ್ನ ತಂದ್ ಇಟ್ಕೋಬೇಕು ಅನ್ನೋದು ಅಷ್ಟೇ ಇತ್ತು.
ಸೊ ಒಂದ್ ಮರಿಯಿಂದ 3,000 4,000 ಲಾಭ ಆಗುತ್ತೆ ತಗೋಬೇಕನ್ನೋದು ಅಷ್ಟೇ ಇತ್ತು. ಯಾವ್ದೋ ಒಂದ್ ಕೆಲ್ಸ ಆಗ್ಲಿ ಬರೋಕ್ಕಿಂತ ಮುಂಚೆ ಇದು ಏನು ಯೂಟ್ಯೂಬ್ ಒಳಗ್ ಹೇಳ್ದಂಗ ಅಥವಾ ಯಾರನ್ನ ಕೇಳ್ದಾಗ ಹೇಳ್ತಾರಲ್ಲ, ಇಷ್ಟು ಈಸಿ ಐತಿ, ಏನಿಲ್ಲ ಟೈಮ್ ಟು ಟೈಮ್ ಫುಡ್ ಹಾಕೋದು, ಒಂದ್ ಶೆಡ್ ಕಟ್ಕೊಂಡ್ ಮರಿಗಳನ್ನ ಬಿಡೋದು ಅಂತಾರಲ್ಲ. ಸೊ ಹಂಗಿರೋದೇ ಇಲ್ಲ. ಆ ಫೀಲ್ಡಿಗೆ ಇಳ್ದಾಗ ಗೊತ್ತು ಅದೆಷ್ಟು ಕಷ್ಟ ಅನ್ನೋದು. ನಾವ್ ಅನ್ಕೊಂಡಿದ್ ಯಾವ್ದೂ ಆಗಲ್ಲ. ಕಷ್ಟ ಶ್ರಮ ಪಟ್ಟು ಮಾಡಿದ್ರ ನಮ್ಗೇನ ದುಡ್ದಿರೋದಕ್ಕ ಸ್ವಲ್ಪ ಪೇಮೆಂಟ್ ಅನ್ನೋಂಗ ಸಿಗ್ಬೋದು. ಇದ್ರಿಂದನ ನಾವು ಆಸ್ತಿ ಮಾಡ್ಬೋದು ಅಥವಾ ಒಂದ್ ದೊಡ್ಡದ ಒಂದ್ 3 ಅಂತಸ್ತಿನ ಬಂಗ್ಲೆ ಕಟ್ಟಿಸ್ಬೋದು ಅನ್ನೋದೆಲ್ಲ ಸುಳ್ಳು. ಅಂದ್ರ ಜಾಸ್ತಿ ಮರಿಗಳಿರ್ಬೇಕು. ಒಂದ್ 300 400 500 ಮರಿಗಳಿದ್ರ ನಾವ್ ಹಂಗೆಲ್ಲ ಇರಬಹುದು, ಅನ್ಕೊಂಡಂಗ್ ಬದುಕ್ಬೋದು. ಆದ್ರೆ ಈ 30 40 ಮರಿಗಳಿಂದ 100 ಒಳಗಿನ ಮರಿಗಳಿಂದ ನಾವ್ ಆ ಕನಸ್ ಕಾಣೋದು ಕಷ್ಟ ಅಂತ ಹೇಳ್ಬೋದು. ಸೊ ನಾವು ಹಂಗ್ ಇಟ್ಕೊಂಡ್ ಹೈಟೆಕ್ ಶೆಡ್ ಮಾಡ್ಕೊಂಡ್ವಿ. ಹೈಟೆಕ್ ಶೆಡ್ ಮಾಡಿದ್ಮೇಲೆ ಫ್ಯಾಟ್ನಿಂಗ್ ಮಾಡ್ಬೇಕ್ ಅನ್ನೋದಿತ್ತು. ಆದ್ರೆ ನೀವ್ ಬಹಳಷ್ಟು ಜನ ಕೇಳಿರ್ತೀರಿ, ಹೊಸದಾಗಿ ಮಾಡೋರ್ಗೊಂದ್ ಕನ್ಫ್ಯೂಷನ್ ಇರುತ್ತೆ. ಕುರಿ ಸಾಕಾಣಿಕೆ ಮಾಡ್ಬೇಕಾ ಮೇಕೆ ಸಾಕಾಣಿಕೆ ಮಾಡ್ಬೇಕಾ ಅಂತ. ಆದ್ರೆ ನಮ್ಗ್ ಆ ಡೌಟ್ ಇರ್ಲಿಲ್ಲ. ನಾವ್ ಕುರಿ ಸಾಕಾಣಿಕೆನೆ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಾಡ್ಕೊಂಡ್ ಗೊತ್ತಾಯ್ತು ನಮ್ಗ ಕುರಿಕಿಂತ ಜಾಸ್ತಿ ಆಡೊಳಗ ಲಾಭ ಐತಿ ಅಂತ. ಯಾಕಂದ್ರ ನಾವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡೋ ಮುಂದ ಒಂದೆರಡು ಹೋತ ಮತ್ತ ಒಂದೆರಡು ಆಡ್ ತಂದಿದ್ವಿ. ಇರ್ಲಿ ಅವು ಇವ್ರ ಜೊತೆಗೆ ಅನ್ನೋಂಗ. ಅದಕ್ಕ ಇದಕ್ಕ ಕಂಪೇರ್ ಮಾಡಿದ್ರೆ ನಮ್ಗ್ ಅದ್ರೊಳಗ ಲಾಭ ಅನಿಸ್ತು. ಅದರಿಂದ ಮರಿಗಳು ಜಾಸ್ತಿ ಆದ್ವು, ಆಡು ಜಾಸ್ತಿ ಆದ್ವು, ಅದ್ರ ಮರಿನೂ ಜಾಸ್ತಿ ಆದ್ವು. ಸೊ ಅದ್ ಮಾರ್ಕೊಂಡ್ ಹೋದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಅದರಿಂದ ನಮ್ಗ್ ಜಾಸ್ತಿ ಪ್ರಾಫಿಟ್ ಐತಿ ಅಂದ್ರ ಇದನ್ನ ಸ್ಟಾಪ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡೋಣ ನಾವು. 1 ವರ್ಷ 2 ವರ್ಷದೊಳಗ ನಮ್ಗ ಒಂದ್ ಮರಿಯಿಂದ ಏನಿಲ್ಲ ಅಂದ್ರು ಒಂದ್ 5-6 ಮರಿ ಅಂತೂ ಸಿಗ್ತಾವ ಆಡಿನ ಮರಿ. ಸೊ ಆ ಪರ್ಪಸ್ಸಿಗೆ ನಾವು ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದ್ ಏನಂದ್ರ ಮೇಕೆ ಸಾಕಾಣಿಕೆ ಮಾಡಿದ್ರ ಶೆಡ್ ಪದ್ಧತಿ ಒಳಗ್ ಮಾಡೋದು ಸ್ವಲ್ಪ ಕಷ್ಟ. ಬಹಳಷ್ಟು ಜನ ಮಾಡ್ತಾರ. ಸೊ ನಾವುನು ಮಾಡ್ಕೊಂದಿವಿ. ಆದ್ರೆ ಏನಂದ್ರ ಅವಕುರ್ದು ಪ್ರಪಂಚ ಅಥವಾ ಅವಕುರ್ ಗುಣ ಏನಾಗಿತ್ತಲ್ಲ ಸ್ವಲ್ಪ ಅಡ್ಡಾಡ್ಕೊಂಡಿರ್ಬೇಕು. ಕಟ್ಟಿದಲ್ಲೇ ಕಟ್ಟಿದ್ರ ಅಥವಾ ಒಂದು ಬಾಕ್ಸ್ ಒಳಗ್ ಹಾಕಿದ್ರ ಅವು ಸ್ವಲ್ಪ ಇರಿಟೇಷನ್ ಆಗ್ತಾವು. ಒಂದೊಂದ್ ಮರಿಗಳು ಎದಿ ಹೊಡ್ದಂಗ ಆಗ್ತಾವ. ಆಮೇಲೆ ಈಗ ಒಂದ್ ಸಂತಿಗ್ ಹೋಗಿ ನಾವ್ ಮರಿಗಳನ್ನ ತರ್ತೀವಿ ಅಂದ್ರ ಅವು ಕಾಡ್ ಅಡ್ಡಾಡಿ ಮೇಯ್ದಿರ್ತಾವ ಅಥವಾ ಕಟ್ಟಿದಲ್ಲೇ ಮೇಯ್ದಿರ್ತಾವ ಅನ್ನೋದ್ ಗೊತ್ತಿಲ್ಲ. ನಾವ್ ತಗೊಳಕ್ ಹೋದಾಗ ಕಟ್ಟಿ ಮೇಯ್ಸಿರಿ ಅಂತಾರ. ಬಟ್ ಅದ್ ಹೆಂಗ್ ಮೇಯ್ಸಿರ್ತಾರ ಅನ್ನೋದ್ ನಾವಂತ್ರು ಹೋಗಿ ನೋಡಿರಲ್ಲ. ಹಂಗೇನಾರು ಇದ್ದಿದ್ ಮರಿಗಳನ್ನ ತಂದ್ಬಿಟ್ವಿ ಅಂದ್ರೆ ಎದೆ ಹೊಡ್ಕೊತಾವ. ಸೊ ಆ ಪರ್ಪಸ್ಸಿಗೆ ನಾವ್ ಏನ್ ಮಾಡ್ಕೊಂಡ್ವಿ ಅಂದ್ರ ಆಲ್ಮೋಸ್ಟ್ ಆಡ್ಗಳು ಸ್ವಲ್ಪ ಅಡ್ಡಾಡ್ಕೊಂಡಿದ್ರೆ ಆಕ್ಟಿವ್ ಆಗಿರ್ತಾವು, ಹೆಲ್ದಿ ಆಗಿರ್ತಾವು. ಆ ಪರ್ಪಸ್ಸಿಗೆ ನಾವು ನಮ್ದು ಇದು ಹೊಲದೊಳಗ 1 ಎಕರೆ ಹೊಲದೊಳಗ ನಾವ್ ಇದೆಲ್ಲ ಮಾಡ್ಕೊಂಡಿವಿ. ಸೊ 1 ಎಕರೆ ಹೊಲದೊಳಗ ಮೇವ್ ಹಚ್ಕೊಂಡಿವಿ, ಹೈಟೆಕ್ ಶೆಡ್ ಮಾಡ್ಕೊಂಡಿವಿ, ಒಂದ್ ಮನಿ ಕಟ್ಕೊಂಡಿವಿ. ಅದ್ರ ಜೊತೆಗೆ ಇಲ್ಲೇ ಇದೊಂದು ಸಿಂಪಲ್ ಶೆಡ್ ಮಾಡ್ಕೊಂಡ್ವಿ. ಇಷ್ಟೇ ಜಾಗದೊಳಗ ಇಷ್ಟೆಲ್ಲಾ ಮಾಡ್ಕೊಂಡ್ವಿ. ಇಲ್ಲಿ ಇಷ್ಟು ಜಾಗ ಐತಲ್ಲ, ಈ ಶೆಡ್ ಇಂದ ಬಿಟ್ರೆ ಈ ಶೆಡ್ಡಿಗ್ ಬರ್ಬೇಕು, ಸ್ವಲ್ಪ ಅಡ್ಡಾಡ್ಕೊಂಡಿರ್ಬೇಕು ಅನ್ನೋ ರೀಸನ್ಗೆ ನಾವ್ ಈ ಲೋ ಬಜೆಟ್ ಶೆಡ್ ಮಾಡಿದ್ವಿ. ಮೇನ್ ಪರ್ಪಸ್ ಏನು ಆಡಿನ ಸಂಬಂಧ. ಸೊ ಬಹಳಷ್ಟು ಜನ ಹೇಳ್ತಿದ್ರು 20,000 ಒಳಗ್ ಕುರಿ ಶೆಡ್ ಮೇಕೆ ಶೆಡ್ ಮಾಡಕ್ ಆಗೋದೇ ಇಲ್ಲ ಅಂತ. ಸೊ ನಾನ್ ಈ ತರ ಮಾಡ್ಕೊಂಡಿನಿ. ಆಮೇಲೆ ಇನ್ನೊಂದ್ ಡೌಟ್ ಇರ್ಬೋದು, ಹಿಂಗ್ ಮಾಡ್ಕೊಂಡ್ ಬಿಟ್ರ ಡೇ ಟೈಮ್ ಓಕೆ, ನೈಟ್ ಟೈಮ್ ಸೇಫ್ಟಿ ಇರಲ್ಲ ಅಂತ ಹೇಳಿ. ಸೊ ಅದಕ್ಕೂ ಏನಂದ್ರ ಇಷ್ಟು ಜಾಗ ಐತಿ ಅಂದ್ರ ಇನ್ನೊಂದ್ 4 ಕಂಬ ನಿಂದಿರ್ಸಿ ಏನ್ ವೇಸ್ಟ್ ತಗಡದವಲ್ಲ ಅವ್ನ್ ತಗಡ್ಗಳನ್ನ ಹೊಡ್ಕೊಂಡು ಸಿಂಪಲ್ ಒಂದು ರೂಮಿನಂಗ್ ಮಾಡ್ಕೊಂಡ್ರ ನೈಟ್ ಟೈಮ್ ಅದ್ರೊಳಗ್ ಇಟ್ಕೊಂಡು ಡೇ ಟೈಮ್ ಹೊರಗ್ ಬಿಟ್ಕೊಂಡ್ರ ಹಿಂಗೆಲ್ಲಾ ಫ್ರೀ ಆಗಿ ಓಡಾಡ್ಕೊಂಡಿರ್ತಾವ. ಏನಿಲ್ಲ ಒಂದ್ ಕಾರ್ನರ್ಗೆ ಅದನ್ನ ಬಾಕ್ಸ್ ಹಂಗ ಒಂದ್ ರೂಮ್ ಹಂಗ್ ಮಾಡ್ಕೊಳೋದು, ನೈಟ್ ಅಲ್ಲಿ ಇಟ್ಕೊಳ್ಳೋದ ಸೇಫ್ಟಿ ಆಗಿರ್ತಾವ ಅನ್ನೋದಕ್ಕ. ಹೈಟೆಕ್ ಶೆಡ್ ಇಲ್ಲ ಅಂದ್ರ ಆ ರೀತಿ ಮಾಡ್ಕೋಬಹುದು. ಸೊ ನಿಮ್ಗ ಈ ವಿಡಿಯೋ ಇಷ್ಟ ಆದ್ರ, ನಮ್ ಶೆಡ್ ಏನಾದ್ರು ನಿಮ್ಗೆ ಇಷ್ಟ ಆದ್ರ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಗೆ ಒಂದ್ ಲೈಕ್ ಕೊಟ್ಟು ಶೇರ್ ಮಾಡ್ರಿ. ಅಂಡ್ ಇಂತ ಹೆಚ್ಚಿನ ಮಾಹಿತಿ ಬೇಕಂದ್ರ ಪ್ಲೀಸ್ ವೈಟ್ ಮಾಡ್ರಿ ಅಂಡ್ ಫುಲ್ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡ್ರಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಷ್ಟಿತ್ತು ನಮ್ದು ಸಿಂಪಲ್ ಶೆಡ್ಡಿನ್ ಟೂರ್. ಸೊ ಹೈಟೆಕ್ ಶೆಡ್ ಬಗ್ಗೆ ನಿಮ್ಗೆ ತಿಳ್ಕೊಬೇಕಂದ್ರ ವಿಡಿಯೋ ನೋಡ್ರಿ. ಅಂಡ್ ನನ್ಗ ಅನ್ಸಿರೋ ಮಟ್ಟಿಗೆ ಎಷ್ಟು ಆಗುತ್ತೆ ನನ್ ಕೈಯಾಗ ಅಷ್ಟು ಎಲ್ಲಾನು ಕಂಪ್ಲೀಟ್ ಆಗಿ ತಿಳಿಸಿನಿ ಅಂತ ಅನ್ಕೋತೀನಿ. ಯಾವ್ದಾದ್ರು ಒಂದು ಬಿಟ್ಟಿದ್ರ ಅಥವಾ ಯಾವ್ದ್ರ ಬಗ್ಗೆ ಆದ್ರೂ ನಿಮ್ಗೆ ಡೌಟ್ ಇದ್ರ ಕಮೆಂಟ್ ಒಳಗೆ ತಿಳಿಸ್ರಿ. ಅಂಡ್ ಇಂತ ಸಿಂಪಲ್ ಅಂಡ್ ರಿಯಲ್ ಫಾರ್ಮಿಂಗ್ ಟಿಪ್ಸ್ ಬೇಕಂದ್ರ ಕುರಿ ಅಥವಾ ಮೇಕೆ ಸಾಕಾಣಿಕೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಂದ್ರ ನನ್ನ ಪೇಜ್ ನ ಫಾಲೋ ಮಾಡ್ಕೋರಿ. ನನ್ಗ ಗೊತ್ತಿದ್ದಷ್ಟು ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈ ಫೀಲ್ಡ್ ಒಳಗೆ ಇಳಿದಿಂದ ಅಲ್ಪ ಸ್ವಲ್ಪ ಕಲ್ಕೊಂಡ್ ಹೋಗಿನಿ. ಈಗ ಎಲ್ಲಾ ಕಲ್ತೀನಿ ಅಂತಾನು ಹೇಳಲ್ಲ, ಕಲ್ಕೋನ ಅತೀನಿ ಇನ್ನೂನು. ಸೊ ನನ್ಗ್ ಗೊತ್ತಿದ್ದಷ್ಟು ಮುಂಚೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈಗ ನನ್ಗೆ ಎಷ್ಟು ಗೊತ್ತೈತಿ ಅಷ್ಟು ನಿಮ್ಗೆಲ್ಲಾ ಹೇಳಕ ಟ್ರೈ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರಿ, ಕುರಿ ಮೇಕೆ ಸಾಕಾಣಿಕೆ ನಿಮ್ಗೆ ಏನಾದ್ರು ಅದ್ರೊಳಗ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರ ನನ್ಗೆ ಕಮೆಂಟ್ ಅಂಡ್ DM ಮಾಡ್ಬೋದು. ಅಂದ್ರೆ ಜಿಮೇಲ್ ID ಹಾಕಿರ್ತೀನಿ, ಅದಕ್ಕೆ ನೀವು ಪರ್ಸನಲ್ ಆಗಿ DM ಮಾಡಿದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸ್ಟಾಪ್.